ಬಯ್ಯನ್ ಮಾತು ಕೇಳಿದ್ರೆ ಹಿಂಗೆ ಆಗೋದು, ನಿಜವಾಗ್ಲೂ ಹಿಂಗೆ ಆಗೋದು. ನಮ್ಮಂತ ಸೈಕ್ ನನ್ನ ಮಕ್ಕಳು ಯಾರು ಇಲ್ಲ ಅನ್ಸುತ್ತೆ ನಿಜವಾಗ್ಲೂ. ಈಸಿ ಹೋಗ್ತಾ ಇದೀವಿ ಎಲ್ಲಿ ಅಂದರೆ ನೆಲಮಂಗ್ಲಾಗೆ. ನೆಲಮಂಗ್ಲ ಒಂದು ಗೊತ್ತಿರೋ ಟ್ಯಾಟೂ ಸ್ಟುಡಿಯೋ ಇದೆ, ಸೊ ಅಲ್ಲಿ ಹೋಗಿ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ. ನೋಡೋಣ ಇರಿ, ಗಾಳಿಗೆ ಆರ್ತೆ ನಮ್ಮಿ. ಏನು ಮಾತು ಕೇಳಿದ್ರೆ ಹಿಂಗೆ ಆಗೋದು, ನಿಜವಾಗ್ಲೂ ಹಿಂಗೆ ಆಗೋದು. ಇವಾಗ ನೋಡಿದ್ರೆ ಇಲ್ಲಿ ಬಾಂಟನ್ ಕರ್ಕೊಂಡ್ಬಂದ್ಬಿಟ್ಟವ್ರೆ, ನೆಲಮಂಗ್ಲ ಬಾಂಟನ್ ಕರ್ಕೊಂಡ್ಬಂದ್ಬಿಟ್ಟು ವರ್ಕೌಟ್ ಹೊಡಿಯೋಣ ಅಂತ ಕರ್ಕೊಂಡ್ಬಂದ್ಬಿಟ್ಟವ್ರೆ. ಹೆಂಗೆ ಅಲ್ಲ, ವರ್ಕೌಟ್ ಹೊಡಿಯೋಣ ಅಂತ. ಇವಾಗ ಇಲ್ಲಿ ನಮ್ಮಂತ ಸೈಕ್ ನನ್ನ ಮಕ್ಕಳು ಯಾರು ಇಲ್ಲ ಅನ್ಸುತ್ತೆ ನಿಜವಾಗ್ಲು. ಇವಾಗ ಅಲ್ಲಿ ಹೋಗಿ ನಮ್ಮ ಬಾಂಟನಲ್ಲಿ ಹೋಗಿ ಆರಾಮಾಗಿ ಆ್ಯಪ್ಸ್ ಹೊಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗೋಣ, ಇಲ್ಲಿ ಟ್ಯಾಟೂ ಹಾಕ್ಸ್ಕೊಂಡು ಹೋಗೋಣ ಅಂತ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ವರ್ಕೌಟ್ ಮಾಡ್ರಿ ಅಂತ. ಗೈಸ್ ನಮ್ಮನ್ನ ಬಿಡ್ತಾನೆ ಇಲ್ಲ ಗೈಸ್ ಹೊರಗಡೆ. ನಾವು ಬಾಂಟನವ್ರೆ ಅಂದರೆ ಕೇಳ್ತಾನೆ ಇಲ್ಲ ಅಣ್ಣ. ಏನು ಮಾಡೋದು ಗೈಸ್? ಹೇಳಯ್ಯ, ಮಾತಾಡ. ಏನು ಎಲ್ಲ ಕಡೆ ಮಾತಾಡಿ. ನೋಡ್ರಿ ಚಾಕ್ಲೇಟ್ ತೆಪ್ತಾರ ನೋಡ್ರಿ. ಅವು ಹಿಂಗೆ ಕನ್ನಡ ಬರಲ್ಲ ಅಂತ ಚಾಕ್ಲೇಟ್ ತೆಪ್ತಾರ. ಜಿಮ್ ಒಳಗಡೆ ಎಂಟ್ರಿ ಕೊಟ್ವಿ. ಚೆನ್ನಾಗಿ ದೊಡ್ಡದಾಗೈತೆ ಗೈಸ್. ಬಾಂಟನ್ ನೆಲಮಂಗ್ಲ ಬಾಂಟನ್ಗೆ ಬಂದಿದ್ದೀವಿ ವರ್ಕೌಟ್ ಮಾಡೋಕ್ಕೆ. ನೋಡೋಣ ಇವತ್ತು. ನೆನ್ನೆ ಅಂದ್ಕೊಂಡು ಇವತ್ತು ಬೆಳಗ್ಗೆ ಆ್ಯಪ್ಸ್ ಹೊಡ್ಕೊಂಡು ಇವ್ರು ಟ್ಯಾಟೂ ಹಾಕ್ಸ್ಕೊಂಡು ಹೋಗೋಣ. ನನ್ನ ಮಕ್ಕಳು ಬಂದ್ಬಿಟ್ಟಿಲ್ಲಿ ಇವತ್ತು ಅಪ್ಪರ್ ಬಾಡಿ ಇವತ್ತು ಹೊಡೆದ್ಬಿಡೋಣ. ಟ್ಯಾಟೂ ನಾಳೆ ಹಾಕ್ಸ್ಬಿಟ್ಟು ನಾಳೆ ರೆಸ್ಟ್. ಟ್ಯಾಟೂ ಇವತ್ತು ಹಾಕ್ಸ್ಬಿಟ್ಟು ನಾಳೆ ರೆಸ್ಟ್ ಮಾಡೋಣ ಅಂತವ್ರೆ. ಆಯ್ತಲ್ಲ ಪ್ರೀ ವರ್ಕೌಟ್ ಹಾಕ್ಸ್ತವ್ರೆ. ನೀನೇ ಆಗ್ತಾರೆ. ಈಸಿ ನಾನು ಯಾರು ಹೋಗ್ಲಿ ನಾ ಡಿಪೋ. ಝೂಮ್ ಮಾಡ್ತೀನಿ. ಐ ಆಮ್ ನಾಟ್ ನೇಟಿ. ಹೊಡಿತಾರೆ ಚೆಸ್ಟ್ ವರ್ಕೌಟ್ ಮುಗಿಸ್ಕೊಂಡು ಬಂದ್ವಿ. ಎಷ್ಟೊತ್ತಾಯ್ತು? ಒಂದು 2 ಅವರ್ ಮಾಡಿದ್ವಾ? 1 ಅವರ್. ಹಾಂ, 1.5 ಅವರ್ 1.25 ಅವರ್ ಮಾಡಿದ್ವಿ. ಫುಲ್ ಅಪ್ಪರ್ ಬಾಡಿ ಮಾಡಬೇಕಿದ್ದಪ್ಪ, ಅದಕ್ಕೆ ಮಾಡಿದ್ವಿ. ಲೇಟ್ ಆಗ್ತದೆ. ವರ್ಕೌಟ್ ಮುಗಿಸ್ಕೊಂಡು ಇವಾಗ ಟ್ಯಾಟೂ ಹಾಕ್ಸಕ್ಕೆ ಹೋಗ್ಬೇಕು. ಈಗ ಈಗಿನಿಂದನೇ ಆಗಿದ್ದಿಲ್ಲ, ವರ್ಕೌಟೇ ಮಾಡ್ತಿರಲಿಲ್ಲ ನಾವು. ಮುಗಿಯಲಿ ಮಕ್ಕೆ. ಇವಾಗ ಟ್ಯಾಟೂ ಹಾಕಿ ಹೋಗ್ಬೇಕು. ಎಲ್ಲಿಗೆ ಇರೋದು? ಓ ಕರೆಕ್ಟ್. ಇಲ್ಲ ಒಂದು ಒಳ್ಳೆ ಟ್ಯಾಟೂ ಸ್ಟುಡಿಯೋ. ಫೈನಲಿ ಬಂದ್ವಿ ಗಾಯ್ಸ್ ಟ್ಯಾಟೂ ಸ್ಟುಡಿಯೋ. ಬ್ರೋ ಇಲ್ಲಿ ಅಂಗಡಿ ಹತ್ರ ಬಂದೆ. ಫೈನಲಿ ಬಂದ್ವಿ ಗಾಯ್ಸ್ ಟ್ಯಾಟೂ ಸ್ಟುಡಿಯೋಗೆ. ಹಾಕ್ಸ್ಬೇಕಂತ ನೋಡೋಣ ರೀ. ಯಪ್ಪ ಸುಸ್ತಾಗಿದೆ. ವರ್ಕೌಟ್ ಮಾಡಿ ಬಂದು ಸುಸ್ತಾಗಿದೆ. ಇಲ್ಲೇ ಐತೆ ನೋಡ್ರಿ
ರೋಬೋ ಹೊತ್ತ ಸ್ಟುಡಿಯೋ ಅಂಟಿಕೊಡೋಣ. ಡಿಸೈನ್ ತೋರಿಸಿ ಸಾಕು. ಡಿಸೈನ್ ನೋಡ್ಬೇಕಲ್ಲ ಹಂಗೆ ಹಚ್ಬಿಡ್ತೀಯಾ? ಡಿಸೈನ್ ಇಲ್ಲಿ ನೋಡ್ಗೋರು ಅನ್ಸ್ಕೊಂಡು ನಾವು ಟ್ಯಾಟೂ ಡಿಸೈನ್ ಮಾಡಕ್ಕೆ ಕೊಟ್ವಿ. ಇವತ್ತು ಆಗ್ತಾರೆ ಅಂದ್ಕೊಂಡ್ರೆ ಇವತ್ತು ಆಗ್ತಾ ಇಲ್ಲ ಅವರು. ಹಿಂಗೆ 2 ದಿನ ಶನಿವಾರ ಬರೋಕ್ಕೆ ಹೇಳಿದ್ರು. ಈಗ ನೀನೇ ಯೋಚನೆ ಮಾಡಿ, ಬೇರೆ ಯಾವನೇ ಆಗಿದ್ರೆ ಯಾವ್ದು ಬೇಕಂತ ಉಜ್ಬಿಟ್ಟು ಹಾಕಿರೋ ಆಯಿತಾ. ಸರಿ ದುಡ್ಡು ಏನಿದೆ ಯಾವ್ದು ಬೇಕು ಹಾಕಿ. ನಿಜ ತಾನೆ? ನಿಜ. ಓಕೆ 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 ಒಂದು ಸ್ಮೈಲು. ಓಕೆ ಸ್ಮೈಲ್ 20 ವರ್ಷ ಖಾಲಿ ಆಯ್ತು. ಓಕೆ ಬರ್ತದೆ. ಏನಂತೀರಾ ಗೈಸ್? ಸಡನ್ ಪ್ಲಾನ್ ಆಗಿದ್ದ ಕಾರಣ ನನ್ನ ಫೋನ್ನ ತಗೊಂಡೋಗಿರಲಿಲ್ಲ. ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು. ಸೊ ಇವಾಗ ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮನೆಗೆ ಬರೋಸು ಆಲ್ಮೋಸ್ಟ್ 4 ಆಗಿಬಿಡ್ತು. ಸೊ ಟ್ಯಾಟೋ ವಿಷಯ ಏನಾಯಿತು ಅಂದರೆ, ಸೊ ಟ್ಯಾಟೋನ ಡಿಸೈನ್ ಕೊಟ್ಟಿದ್ವಿ. ಅವರು ಡಿಸೈನ್ ಮಾಡೋಕ್ಕೆ 2 ಡೇಸ್ ಬೇಕು ಬ್ರೋ. ಸೊ ಸ್ಯಾಟರ್ಡೇ ಸ್ಟಾರ್ಟ್ ಮಾಡೋಣ ಅಂತ ಅಂದರು. ಸೊ ಟ್ಯಾಟೂ ಡಿಸೈನ್ ಕೊಟ್ಬಿಟ್ಟು ಬಂದು ಇವಾಗ ಮನೆಗೆ ಊಟ ಮಾಡ್ಕೊಂಡು ಆಲ್ಮೋಸ್ಟ್ 4 ಆಯಿತು. ಮನೆಗೆ ಬರೋಷ್ಟು ಬಂದು ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಬೇರೆ ಪ್ಲಾನ್ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಸೊ ಈ ವ್ಲಾಗ್ನ ಥರ್ಸ್ಡೇ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಸ್ಯಾಟರ್ಡೇ ನೆಕ್ಸ್ಟ್ ವ್ಲಾಗ್ ಅಲ್ಲಿದೆಯಲ್ಲ. ಸೊ ಇದು ಪಾರ್ಟ್ 1 ಆಗಿರುತ್ತೆ. ಟ್ಯಾಟೂ ಪಾರ್ಟ್ 1. ಟ್ಯಾಟೂ ಡೇ ಹೆಂಗಿರುತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿ ತನಕ ಗೈಸ್ ಯಾರು ಹೊಸಬ್ರು ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ ಅಂದರೆ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್. ಆಮೇಲೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಿಟ್ ಅರುಣ್ ರಾಜ್ ಅಂತ ಇದೆ. ಹೋಗಿ ಬೇಗ ಇನ್ಸ್ಟಾಲಿ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ ಗೈಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ಪಾರ್ಟ್ 2 ಅಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿಯಾ.